ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿದ್ದರಾಜು ಶ್ರೀವಿನಾಯಕ ಕಂಪ್ಯೂಟರ್ಸ್. ಈ ದಿನ ಲೆನೋವೋ ಐಡಿಯಾಪ್ಯಾಡ್ 320ನ ಕಂಪ್ಲೀಟ್ ಡಿಸ್ಮೆಂಟಲ್ ನಿಮಗೆ ಹೇಳಿಕೊಡ್ತೀನಿ. ಇದರಲ್ಲಿ ಕೀಬೋರ್ಡ್ ಕಂಪ್ಲೇಂಟ್ ಇದೆ, ಕೀಬೋರ್ಡ್ನ ರಿಪ್ಲೇಸ್ ಮಾಡಬೇಕು. ಇದು ಆ್ಯಕ್ಚುಲಿ ಇನ್ಬಿಲ್ಟ್ ಪವರ್ ಬಟನ್ ಕೀಬೋರ್ಡಲ್ಲಿ ಬರುತ್ತೆ ಮತ್ತು ಮೋಲ್ಡ್ ಇರುತ್ತೆ ಬ್ಯಾಕ್ ಸೈಡಲ್ಲಿ. ಓಕೆ, ಲೆಟ್ಸ್ ಚೆಕ್ ನೋಡೋಣ ಹೌ ಟು ಡಿಸ್ಮೆಂಟಲ್ ಆ್ಯಂಡ್ ಯಾವ ರೀತಿ ಇದನ್ನು ನಾವು ರಿಪ್ಲೇಸ್ ಮಾಡ್ಬೋದು ಅಂತ. ಇದರ ರಿಪ್ಲೇಸಬಲ್ ಕೀಬೋರ್ಡ್ ನಾನು ಆರ್ಡ್ರ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಡಿಸ್ಮೆಂಟಲ್ ಮಾಡೋಣ. ಇದು ಬ್ಯಾಕ್ ಸೈಡ್ನ ನಾವು ಅಬ್ಸರ್ವ್ ಮಾಡಿದ್ರೆ ನೀವು ನೋಡ್ಬೋದು 1 2 3 4 5 6 7 8 9 10 11 12 13 ನಟ್ಸ್ ಇದೆ. ಓಕೆ, 13 ಸ್ಕ್ರೂಸ್ನ ನಾವು ರಿಮೂವ್ ಮಾಡಬೇಕು. ಓಕೆ, ಕಂಪ್ಲೀಟ್ಲಿ ನಾನು 4 + 4 + 5 ಟೋಟಲ್ 30 ನಂಬರ್ಸ್ ನಟ್ಸ್ನ ಸ್ಕ್ರೂಸ್ನ ಕಂಪ್ಲೀಟ್ ತೆಗೆದಿದ್ದೀನಿ. ಓಕೆ, ಈ ರೀತಿ ಇದನ್ನು ನಟ್ ರಿಮೂವ್ ಮಾಡಿದ್ರೆ ನಮಗೆ ವಿಡಿಯೋ ಡ್ರೈವ್ ಹೊರಗಡೆ ಬರುತ್ತೆ. ರೈಟ್, ಇಲ್ಲಿ ಯಾವುದೇ ರೀತಿ ನಟ್ಸ್ಗಳಿಲ್ಲ. ಹೆಲ್ಪ್ ಆಫ್ ಸ್ಮಾಲ್ ಸ್ಕ್ರೂ ಡ್ರೈವರ್, ATM ಕಾರ್ಡ್, ಇದು ಪ್ರಿಂಟರ್ ಆಗಿದೆ. 13 screws. ದಿಸ್ ATM ಕಾರ್ಡ್ ಆಫ್ ಮಾಡಿ ಒಂಥರ ಶಾರ್ಟ್ ಮಾಡ್ಕೊಂಡಿದ್ದೀನಿ. ಒಂಥರ ಸಣ್ಣ ಟೂಲ್ಸ್ಗಳಿಂದ ಈ ಬಾಡಿ ಪ್ಯಾನಲ್ನ ಯಾವ ರೀತಿ ಓಪನ್ ಮಾಡ್ಬೋದು ಜಸ್ಟ್ ಲಿಫ್ಟ್ ಮಾಡ್ಕೊಳ್ತೀನಿ. ಮೊದಲಿಗೆ DVD ಡ್ರೈವ್ ಡಿಸ್ಕನೆಕ್ಟ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದ್ರ ಸಹಾಯದಿಂದ ಪೀಸ್ ಇದನ್ನು ಲೈಟಾಗಿ ಈ ಥರ ಮಾಡ್ಕೊಂಡ್ರೆ ನಿಮಗೆ ವಿತೌಟ್ ಡ್ಯಾಮೇಜು ಆರಾಮ್ಸೆ ನಾವು ಈ ಒಂದು ಬಾಡಿ ಪ್ಯಾನಲ್ಸ್ನ ನೀಟಾಗಿ ನಾವು ಇಸ್ಕೊಳ್ಬೋದು. ಇದೇ ರೀತಿಯೇ ಅಪೋಸಿಟ್ ಡೈರೆಕ್ಷನ್ ಮಾಡಿಕೊಂಡ್ರೆ ಇದೇ ಥರನೇ ನಾವು ಲಿಫ್ಟ್ ಮಾಡ್ಕೋಬೋದು. ಕಂಪ್ಲೀಟ್ ಈಸಿಯಾಗಿ ಬಾಡಿ ಪ್ಯಾನಲ್ಸ್ ರಿಮೂವ್ ಎಲ್ಲ ಕಂಪ್ಲೀಟ್ ಡಿಸ್ಮೆಂಟಲ್ ಆಗಿದೆ. ತುಂಬಾ ಡಸ್ಟ್ ಇದೆ. ಓಕೆ, ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಇದೆ. ಹಾರ್ಡ್ ಡಿಸ್ಕ್ ಜಾಗದಲ್ಲಿ SSD ರಿಮೂವ್ ಮಾಡ್ಬೋದು. DVD ಡ್ರೈವಲ್ಲೂ ಸಹ ಅಡಿಷ್ನಲ್ SSD ಹಾಕ್ಬೋದು. ಕ್ಯಾರಿ ಡ್ರೈವ್ ಹಾಕೊಂಡು ನಂತರ ಅಡಿಷ್ನಲ್ ರ್ಯಾಮ್ ಹಾಕೋಬೋದು. ಇದು ಆ್ಯಕ್ಚುಲಿ ಇಂಟರ್ನಲ್ ರ್ಯಾಮ್ ಇದೆ. ಓಕೆ, CMOS ಸೆಲ್ ತುಂಬಾ ಡಸ್ಟ್ ಇದೆ. ಫ್ಯಾನ್, ಓಕೆ, ಇದರಲ್ಲಿ M.2 SSD ಆಗಲಿ NVM ವಿಲ್ ನಾಟ್ ಸಪೋರ್ಟ್. ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಬೇಕು. ಪ್ಲಸ್ ನಟ್ಟಿದೆ. ಈಗ ಈ ಮದರ್ ಬೋರ್ಡ್ನ ಡಿಸ್ಮೆಂಟಲ್ ಮಾಡೋಕ್ಕೆ ಅಂದರೆ ಮೈನ್ ಇಲ್ಲೊಂದು ನಟ್ಟಿದೆ. ನೆಕ್ಸ್ಟ್ ಪ್ರೊಸೆಸರ್ 3 ನಟ್ಟಿದೆ. ಮದರ್ ಬೋರ್ಡ್ ಹತ್ರ ಅಂದರೆ ಮೀನ್ಸ್ ಇಂಚಸ್ ಹತ್ರ 2 ಇದೆ. ಇಲ್ಲಿ ಇಂಚಸ್ ಹತ್ರ 2 ಇದೆ. ಪ್ಲಸ್ ಇನ್ನು 1 2 ಪ್ಲಸ್ ಹಾರ್ಡ್ ಡಿಸ್ಕ್ ಕೇಸ್ ರಿಮೂವ್ ಮಾಡ್ಕೋಬೇಕು. ನಂತರ ನೆಕ್ಸ್ಟು ಮದರ್ ಬೋರ್ಡ್ ಡಿಸ್ಕನೆಕ್ಟ್ ಮಾಡಬೇಕು. ಮದರ್ ಬೋರ್ಡ್ ಹತ್ರ ಇಲ್ಲಿ ಪವರ್ ಕೇಬಲ್ ಚಾರ್ಜರ್ ಪಾಯಿಂಟ್ ಹತ್ರ ಒಂದಿದೆ. ನೆಕ್ಸ್ಟ್ ಅದೇ ಥರ ಈ ಥರ ಎಲ್ಲ. ಫಸ್ಟ್ ಅದಕ್ಕಿಂತ ಮುಂಚೆ ಬೋರ್ಡ್ನ ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ ಬ್ಯಾಟ್ರಿದು. ನೆಕ್ಸ್ಟ್ ಮದರ್ ಬೋರ್ಡ್ ಡಿಸ್ಕನೆಕ್ಟ್ ಮಾಡಿದ್ರೆ ಕೀಬೋರ್ಡು, ದಿಸ್ ಈಸ್ ಎಲ್ಲ ಮೋಲ್ಡ್ ಕೀಬೋರ್ಡ್. ನೀವು ಅಬ್ಸರ್ವ್ ಮಾಡ್ಬೋದು, ಕೀಬೋರ್ಡ್ ಎಲ್ಲ ಮೋಲ್ಡ್ ಇರುತ್ತೆ ಈ ಥರ. ಇದು ಸ್ಕ್ರೂಸ್ ಇರೋಲ್ಲ. ಇದೆಲ್ಲ ನಾವು ಹೀಟ್ ಮಾಡಿಕೊಂಡು ತೆಗಿಬೇಕು. ಎಲ್ಲ ಕಡೆ ಆ ಥರನೇ ಇದೆ. ಇದೆಲ್ಲ ಇದೆಲ್ಲ ಹೀಟ್ ಮಾಡಿ ತೆಗೆದು ನಂತರ ಕೀಬೋರ್ಡ್ನ ಈ ಜಾಗಕ್ಕೆ ಫಿಟ್ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಮಿ ಚೆಕ್, ಇಟ್ ವಿಲ್ ಟೇಕ್ ಟೈಮ್.
ಓಕೆ, ನಟ್ಟನ್ನೆಲ್ಲ ನಾನು ಬಿಚ್ಚಿದ್ದೀನಿ. ಮೂವಬಲ್ನು ಜಸ್ಟ್ ಇದನ್ನು ಹಿಂದಕ್ಕೆ ಹೇಳಿದ್ರೆ ಬ್ಯಾಟ್ರಿ ರಿಮೂವ್ ಆಗಿದೆ. ಬ್ಯಾಟ್ರಿ ಇನ್ನೊಂದು ಕಡೆ ಎತ್ತಿಟ್ಟಿದ್ದೀನಿ, ಅದರದ್ದು ನಟ್ಟುಗಳಿಲ್ಲೇ ಇದೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಮೌಸ್ ಪಾಯಿಂಟು, ಹಾರ್ಡ್ ಡಿಸ್ಕ್ ಸೆನ್ಸರ್ ಕೇಬಲು, ನೆಕ್ಸ್ಟ್ DVD ಡ್ರೈವ್ದು, ನೆಕ್ಸ್ಟು ಇಲ್ಲಿ ಕೀಬೋರ್ಡ್ ಕೇಬಲ್ ಇದೆ. ಇದೆಲ್ಲದನ್ನು ನಾವು ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಣ್ಣ ಇರೋದ್ರಿಂದ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಓಕೆ, ನಾನು ಇದನ್ನೆಲ್ಲ ಡಿಸ್ಕನೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಅದೇ ಥರನೇ ಹಾರ್ಡ್ ಡಿಸ್ಕಿಗೆ ಸ್ಕ್ರೂಸ್ ಇಲ್ಲ, ಡೈರೆಕ್ಟಾಗಿ ರಿಮೂವ್ ಮಾಡೋಕ್ಕೆ ಬರುತ್ತೆ. ಓಕೆ, let me check. This is hard disk. ಓಕೆ, ಅದೇ ಥರನೇ ದಿಸ್ ಈಸ್ ಫ್ಯಾನ್ ಕನೆಕ್ಷನ್, ದಿಸ್ ಈಸ್ CMOS ಬ್ಯಾಟ್ರಿ ಕನೆಕ್ಷನ್. ಇದು ನಟ್ಟುಗಳು ರಿಮೂವ್ ಆಗಿದೆ, ನಾನು ಲಿಫ್ಟ್ ಮಾಡ್ತೀನಿ. ದಿಸ್ ಈಸ್ ಸಿಂಕ್, ಫ್ಯಾನ್ ಹೀಟ್ ಸಿಂಕ್. ದಿಸ್ ಈಸ್ ದ ಪ್ರೊಸೆಸರ್. ಫ್ಯಾನ್ ರಿಮೂವ್ ಮಾಡಬೇಕು. ಇಲ್ಲಿ ಒಂದು ನಟ್ಟಿದೆ. ನೆಕ್ಸ್ಟ್ ಅದೇ ಥರನೇ ಇಲ್ಲಿ ಒಂದು ನಟ್ಟಿದೆ, ಸ್ಕ್ರೂ ಹಾಕಿ ಟೇಪ್ ಹಾಕಿದ್ದಾರೆ. ಇದನ್ನು ನಾವು ರಿಮೂವ್ ಮಾಡೋಣ. ಓಕೆ, ಬೋರ್ಡ್ ಲಿಫ್ಟ್ ಆಗೋಕ್ಕೆ ಇದೊಂದು ಮೈನ್ ನಟ್ಟು. ಅದು ಬಿಟ್ಟರೆ ಇಲ್ಲಿ ಕನೆಕ್ಷನ್ಸ್ ಇದೆ, ಇಲ್ಲೊಂದು ನಟ್ಟಿದೆ, ಎರಡು ವೈರ್ಲೆಸ್ ಕನೆಕ್ಷನ್ಸ್. ಜಸ್ಟ್ ಇದನ್ನು ರಿಮೂವ್ ಮಾಡೋಣ. ಓಕೆ, ದೆನ್ ಫ್ಯಾನ್ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಇದೆಲ್ಲ ಲಿಫ್ಟ್ ಆಗುತ್ತೆ. ಇಲ್ಲಿ ನೋಡೋಣ ನೆಕ್ಸ್ಟ್ ಇನ್ನೆಲ್ಲದರ ನಟ್ಟುಗಳಿದೆಯಾ ಅಂತ ಚೆಕ್ ಮಾಡೋಣ. ಇಲ್ಲೆರಡು ನಟ್ಟಿದೆ, ಇದೊಂದು ನಟ್ಟು ಬಿಚ್ಚಬೇಕು. ನಟ್ಟುಗಳಿಲ್ಲ. ಈ ಬೋರ್ಡ್ ಬಿಚ್ಕೋಬೇಕು ಅಂದರೆ ಈ ಇಂಚಸ್ ಹತ್ರ ಇಲ್ಲೊಂದು ನಟ್ಟಿರುತ್ತೆ, ಅದು ನಟ್ಟು ತೆಗಿದರೆ ಬರೋದಿಲ್ಲ. ಪ್ಲಸ್ ಇಲ್ಲೆರಡು. ನೆಕ್ಸ್ಟ್ ಅದಾದ ನಂತರ ಇಲ್ಲೊಂದು ಸ್ಪೀಕರ್ ಕನೆಕ್ಷನ್ ಕೇಬಲ್ ಇದೆ. ಜಸ್ಟ್ ಇದನ್ನು ರಿಮೂವ್ ಮಾಡಿದ್ದೀನಿ. ಲೈಟಾಗಿ ಲಿಫ್ಟ್ ಮಾಡ್ಕೋಬೋದು. ಲಿಫ್ಟ್ ಮಾಡೋಕ್ಕಿಂತ ಮುಂಚೆ ಇದು ಇಂಚಸ್ ಹತ್ರ ಇರೋಂತಹ ಈ ಪೀಸ್ನ ಎತ್ಕೋಬೇಕಾಗತ್ತೆ. ಆ ಪೀಸ್ನ ನಾನು ಲಿಫ್ಟ್ ಮಾಡಿದ್ದೀನಿ. ಪ್ಲಸ್ ಡಿಸ್ಪ್ಲೇ ಕೇಬಲ್. ಓಕೆ, ಕಂಪ್ಲೀಟ್ ಬೋರ್ಡ್ ಈಗ ಲಿಫ್ಟ್ ಆಗಿದೆ. ಇದರದು ಬ್ಯಾಕ್ ಸೈಡು. ಓಕೆ, ಮೈನು ಇಲ್ಲಿ ಫ್ಯಾನ್ ಕನೆಕ್ಷನ್ಸ್ ಕೇಬಲ್ಸ್ಗಳಿಗೆ ಬಂದಿರುತ್ತೆ. ಇದೆಲ್ಲ ಸಾಫ್ಟಾಗಿ ನೋಡಿಕೊಂಡು ಮುಂದೆ ರಿಮೂವ್ ಮಾಡಬೇಕು. ಅದೇ ರೀತಿಯೇ ಈ ಡಿಸ್ಪ್ಲೇ ಕೇಬಲ್ನ ರಿಮೂವ್ ಮಾಡ್ಕೋಬೇಕು. ಪ್ಲಸ್ ಇಲ್ಲಿ DVD ಡ್ರೈವ್ ಒಂದು ನಟ್ಟಿದೆ, ಇದನ್ನು ರಿಮೂವ್ ಮಾಡ್ಕೋಬೇಕು. ಈ ಪೀಸಿ ತಗೋಬೇಕು. ಆಮೇಲೆ ಇದು ಗಮ್ಮಿಂಗ್ ಮಾಡಿರ್ತಾರೆ, ಇದನ್ನು ಎತ್ಕೋಬೇಕು CMOS ಬ್ಯಾಟ್ರಿ. ನೆಕ್ಸ್ಟ್ ಈ ಮೋಲ್ಡ್ ಎಲ್ಲ ಕಂಪ್ಲೀಟ್ ನಾವು ರಿಮೂವ್ ಮಾಡ್ಕೊಂಡ್ರೆ ಈ ಪ್ಲೇಟ್ ಬರುತ್ತೆ. ಈ ಪ್ಲೇಟ್ ರಿಮೂವ್ ಆದಮೇಲೆ ಕೀಬೋರ್ಡ್ನ ಬ್ಯಾಕ್ ಸೈಡಲ್ಲಿ ಹಾಕ್ಬೋದು. ಓಕೆ, ಡಿಸ್ಪ್ಲೇ ಇಂಚಸ್ ಈ ಎರಡು ಸ್ಕ್ರೂ ನಟ್ಟು, ಇಲ್ಲೆರಡು ಸ್ಕ್ರೂ ನಟ್ಟು ರಿಮೂವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಫ್ರೀ ಆಗುತ್ತೆ. ಆವಾಗ ಕೀಬೋರ್ಡ್ನ ರಿಮೂವ್ ಮಾಡ್ಬೋದು. ಓಕೆ, ನಾನು ಇದನ್ನು ಲಿಫ್ಟ್ ಮಾಡಿದ್ದೀನಿ ಮೇಲ್ಭಾಗಕ್ಕೆ.
ಪ್ಲಸ್ ಇದು ಅದೇ ಥರನೇ ಮೇಲ್ ಮಾಡೋದು ಮೂವ್ ಮಾಡಿದ್ದೀನಿ. ಆವಾಗ ಕೀಬೋರ್ಡ್ ಪ್ಯಾನಲ್ ಏನಿದೆ ಕಂಪ್ಲೀಟ್ ನಿಮಗೆ ರಿಮೂವ್ ಆಗಿದೆ. ಈ ಥರ ಮಾಡಿಕೊಂಡು ಈ ಮೋಲ್ಡ್ಸ್ನ ನಾವು ತಕ್ಕೋಬೇಕು. ಡಿಸ್ಪ್ಲೇನ ಈಗ ಸಪ್ರೇಟಾಗಿ ಎತ್ತಿಡ್ಕೊಳ್ಳೋಣ. ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ರೈಟ್, ಕಂಪ್ಲೀಟ್. ಈಗ ಕೀಬೋರ್ಡ್ ಬ್ಯಾಕ್ ಪ್ಯಾನಲ್ ಕಂಪ್ಲೀಟ್ ರಿಮೂವ್ ಆಗಿದೆ. ಇದೇ ಥರನೇ ಈ ಹೊಸ ಪ್ಯಾನಲ್ನ ನಾವು ಕೀಬೋರ್ಡ್ನ ಈ ರೀತಿ ಅಡ್ಜಸ್ಟ್ ಮಾಡಬೇಕು. ಓಕೆ, ಲೆಟ್ ಮಿ ಚೆಕ್. ಈ ಜಾಗದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಯಾನಲ್ಸ್ಗಳಿದೆ, ಇದು ಸರಿ ಮೋಲ್ಡ್ಸ್ ಇದೆ. ಈ ಕೀಬೋರ್ಡು ಸಹ ನಾವು ರಿಮೂವ್ ಮಾಡಬೇಕು ಅಂದರೆ ಮೋಲ್ಡ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಓಲ್ಡ್ ಕೀಬೋರ್ಡ್ ಪ್ರಾಬ್ಲಮ್ ಇರೋದ ಕೀಬೋರ್ಡ್. ಈ ಕೀಬೋರ್ಡ್ನ ರಿಪ್ಲೇಸ್ ಮಾಡಿ ಈ ಪ್ಯಾನಲ್ಗೆ ಡಸ್ಟ್ ಕ್ಲೀನ್ ಮಾಡಿಕೊಂಡು ಈ ಹೊಸ ಕೀಬೋರ್ಡ್ನ ಹಾಕಿ